Because they saw my Janivara and they started telling that you have to remove it. If you don't remove, we can't allow you to write the exam. A person is sporting a religious symbol inside his shirt, and if you ask him to remove his shirt and take out the religious symbol, a grave violation of his right to privacy. This is harassment. The physics exam in the Kormangala college, there are 13 students remove the Janivara. The Hindu culture, it is a Hindu culture. So what is this? The government, shame to this government. It's a shame to this government. The minister also. So it's not, I know the Siddaramaiah is anti to Hindutva. He's anti. Regularly he is showing his face, Hindutva ವಿರೋಧಿ face. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಜನಿವಾರ ಓಕೆ, ಹಿಜಾಬ್ ಯಾಕೆ? ಎಷ್ಟು ಸರಿ ಸ್ನೇಹಿತರೆ, ಕಳೆದ ಒಂದು 15 ದಿನಗಳಿಂದ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ತೀವ್ರತರವಾದಂತಹ ಚರ್ಚೆ, ವಾಗ್ವಾದ, ವಿವಾದ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ನೀಟ್ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ, ಇತ್ತೀಚೆಗೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆಯನ್ನ ಬರೆಯೋದಿಕ್ಕೆ ಬಂದಂತ ಅಭ್ಯರ್ಥಿಗಳ ಮೈ ಮೇಲಿದ್ದಂತ ಜನಿವಾರವನ್ನ ಪರೀಕ್ಷಾ ತಪಾಸಣೆ ಮಾಡುವಂತ ಸಿಬ್ಬಂದಿಗಳು ಅದನ್ನ ಕಟ್ ಮಾಡಿದ್ರು. ಸೊ ಇದರಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ ಬ್ರಾಹ್ಮಣ ಸಮುದಾಯದ ಮುಖಂಡರು ಕೆಲವರೆಲ್ಲ ತಮ್ಮ ಆಕ್ರೋಶವನ್ನ ಮತ್ತು ವಿದ್ಯಾರ್ಥಿಗಳು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇಲ್ಲ, ನಮಗೆ ಬಹಳ ಬೇಸರ ಆಗಿದೆ, ಅದಿಲ್ಲ ಅಂದ್ರೆ ನಮಗೆ ಪರೀಕ್ಷೆ ಬರೆಯೋದಕ್ಕೆ ಕಷ್ಟ ಆಯ್ತು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದು ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಬಂತು. ಕೊನೆಗೆ ಈಗ ಏನು ತಪಾಸಣೆ ಮಾಡಿ ಆ ಜನಿವಾರವನ್ನ ಕಟ್ ಮಾಡಿದ್ರಲ್ಲ, ಬೆಂಗಳೂರಲ್ಲಿ ಕೋರಮಂಗಲದ ಕೃಪಾನಿಧಿ ಪದವಿ ಪೂರ್ವ ಕಾಲೇಜಿನ ಆ ಕೇಂದ್ರದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರ ಸಸ್ಪೆಂಡ್ ಮಾಡಿದೆ ತಪಾಸಣಾ ಅಧಿಕಾರಿಗಳನ್ನ. ಈ ಹಿಂದೆ ಏನು ಕಲಬುರಗಿ ಮತ್ತೆ ರಾಜ್ಯದ ಶಿವಮೊಗ್ಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಿಇಟಿ ಪರೀಕ್ಷೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆದು ಹಾಕಲಾಯಿತು. ಸೊ ಆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ವಿವಾದ ಕಾರಣ ಆಯಿತು. ಈಗ ಯಾಕೆ ಇದನ್ನ ಹೆಂಗ್ ನೋಡ್ಬೇಕಾಗಿದೆ, ನಾವು ಈ ವಿಚಾರದಲ್ಲಿ ನಾವೆಷ್ಟು ವಿವೇಕವನ್ನ ಪಡೀಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದಂತಹ ಚರ್ಚೆಯನ್ನ ಮಾಡೋಣ. ಯಾವುದು ಬಹಳ ನಮಗೆ ಮುಖ್ಯ ಆಗಬೇಕು, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಒಳ್ಳೆಯ ವಿಶ್ಲೇಷಣೆಯನ್ನ, ಚಿಂತನೆಯನ್ನ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈಗ ನೀಟ್ ಇದೆಯಲ್ಲ, ನೀಟ್ ಪರೀಕ್ಷೆ ಮತ್ತು ಸಿಇಟಿ ಪರೀಕ್ಷೆ, ಸಿಇಟಿ ರಾಜ್ಯ ಸರ್ಕಾರ ನಡೆಸುತ್ತೆ, ನೀಟನ್ನ ಕೇಂದ್ರ ಸರ್ಕಾರ ನಡೆಸುತ್ತೆ. ಈ ಮಾರ್ಗಸೂಚಿಗಳಿದಾವಲ್ಲ, ಈ ಪರೀಕ್ಷೆಗಳನ್ನ ಬರೆಯೋ ಸಂದರ್ಭದಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ಮಾಡಲಾಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಅಕ್ರಮ ಆಗಬಾರ್ದು, ನಕಲು ಯಾರು ಮಾಡಬಾರ್ದು, ಮತ್ತೆ ಪರೀಕ್ಷಾ ಅವ್ಯವಹಾರಗಳು ತಡೆಗಟ್ಟಬೇಕು, ಪರೀಕ್ಷೆ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ನಿಯಮಗಳನ್ನ ಮಾಡಲಾಗುತ್ತೆ. ಆ ನಿಯಮಗಳಲ್ಲಿ ಏನೇನಿದೆ ಈಗ ನೋಡಿ, ಸಿಇಟಿ ಮತ್ತು ನೀಟ್ ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರದ ಒಳಗಡೆ ಪ್ರವೇಶವನ್ನ ಪಡೆಯೋದಕ್ಕಿಂತ ಮುಂಚೆ ಈ ಎಲ್ಲ ನಿಯಮಗಳನ್ನ ಅವರು ಪಾಲನೆ ಮಾಡಬೇಕು. ಯಾವ ಉದ್ದವಾದ ಅಂಗಿಯನ್ನ ಹಾಕೊಳ್ಳಾಗಿಲ್ಲ, ಆಮೇಲೆ ಜಾಕೆಟ್, ಕೋಟು, ಕೈದಾರ, ಜನಿವಾರ, ಬೂಟು, ಯಾವುದೇ ದಾರ, ಆಮೇಲೆ ವಾಚು, ಅಲಂಕಾರಿಕ ವಸ್ತುಗಳು, ದುಪ್ಪಟ್ಟ, ಚೈನು, ಕಿವಿಗೆಜ್ಜೆ ಸರ, ಉಂಗುರ ಇವೆಲ್ಲವನ್ನು ಕೂಡ ಧರಿಸೋ ಆಗಿಲ್ಲ. ಜೊತೆಗೆ ಮಂಗಳಸೂತ್ರವನ್ನು ಕೂಡ ವಿವಾಹಿತ ಮಹಿಳೆಯರು ಮಂಗಳಸೂತ್ರವನ್ನು ಕೂಡ ಧರಿಸ್ಕೊಂಡು ಬರೋ ಹಾಗಿಲ್ಲ ಅನ್ನೋ ತರದ್ದು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿ ಮಾಡಿದ್ರು. ಬಹುಶಃ ಈಗ ಚೇಂಜ್ ಆಗಿದೆ. ಅಂದ್ರೆ ಇವ್ರ ಉದ್ದೇಶ ಏನು, ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟಬೇಕು ಅಂತ. ಈಗ ಈ ಕೆಲವು ಏನು ಇದಾವಲ್ಲ ಈ ನಿಯಮಗಳಲ್ಲಿ, ಈ ಜನಿವಾರ ಇರ್ಬೋದು, ದಾರ, ಶಿವದಾರ, ಮಂಗಳಸೂತ್ರ, ಇವೆಲ್ಲವೂ ಕೂಡ ಈ ವಸ್ತುಗಳು ಧಾರ್ಮಿಕ ವಿಚಾರದೊಂದಿಗೆ ಒಂದು ಬೆಸೆದುಕೊಂಡಿರುವ ಕಾರಣ ಈಗ ಬಹಳ ವಿವಾದ, ಚರ್ಚೆ, ಆಕ್ರೋಶಕ್ಕೆ ಕಾರಣ ಆಗಿರೋದು. ಸ್ನೇಹಿತರೆ, ನಾವಿಲ್ಲಿ ಗಂಭೀರವಾಗಿ ಯೋಚನೆ ಮಾಡೋಣ. ಈ ನಿಯಮಗಳನ್ನ ಜಾರಿ ಮಾಡ್ತಾರಲ್ಲ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು ಮತ್ತೆ ಕೇಂದ್ರ ಸರ್ಕಾರ. ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಈ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಾಗೆ ಪರೀಕ್ಷೆಗಳನ್ನ ಏನು ನೀಟ್ ಇರ್ಬೋದು, ಏನು ಸಿಇಟಿ ಇರ್ಬೋದು, ಈ ಪರೀಕ್ಷೆ ಬರೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿಯಮಗಳನ್ನ ರಾಜ್ಯ ಸರ್ಕಾರ ಕೇಂದ್ರದ ನಿಯಮಗಳನ್ನ ಪಾಲನೆ ಮಾಡ್ತಾ ಇದೆ. ಆದ್ರೆ ಈಗ ಈ ರೂಲ್ಸ್ ಗಳನ್ನ ಜಾರಿ ಮಾಡೋರು ಯಾರು ಅಂದ್ರೆ ಅಧಿಕಾರಿಗಳು. ಈಗ ಇವ್ರನ್ನ ಏನು ತಪಾಸಣೆ ಮಾಡಿದಂತ ಸಿಬ್ಬಂದಿಗಳನ್ನ ಅವ್ರನ್ನ ಅಮಾನತು ಮಾಡಿದ್ದಾರೆ, ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಆದ್ರೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ, ಈ ನಿಯಮಗಳನ್ನ ರೂಪಿಸೋರು ಯಾರು? ರಾಜ್ಯ ಸರ್ಕಾರದ ಅಧಿಕಾರಿಗಳು. ರೂಪಿಸುವ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತಾ ಇಲ್ವಾ, ಯಾವುದು ಏನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ದೊಡ್ಡ ಹಿರಿಯ ಹಂತದ ಅಧಿಕಾರಿಗಳು, ಅಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ನಿಯಮಗಳು ಕೂಡ ಹಾಗೆ ಇದಾವೆ, ಅಲ್ಲಿ ಅದನ್ನು ಯೋಚನೆ ಮಾಡಬೇಕಾಗಿದೆ. ನಮಗೆ ಬಹಳ ಇಂಪಾರ್ಟೆಂಟ್ ಯಾವುದು ಈಗ ಪ್ರಶ್ನೆ ಬರ್ತಾ ಇದೆಯಲ್ಲ,
ಇದೆಯಪ್ಪ. ಈ ಹಿಂದೆ ಇನ್ನೊಂದು ವಾದವು ಶುರುವಾಗಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲೆಗಳಿಗೆ ಹಿಜಾಬ್ ಅನ್ನ ಹಾಕೊಂಡು ಹೋದಾಗ, ಧರಿಸ್ಕೊಂಡು ಹೋದಾಗ, ಶಿರವಸ್ತ್ರವನ್ನ ಹಾಕೊಂಡು ಹೋದಾಗ ಒಂದಷ್ಟು ಏನು ಹಿಂದೂ ಪರ ಸಂಘಟನೆಗಳು, ಧಾರ್ಮಿಕ ಮುಖಂಡರುಗಳು, ಹಿಂದೂ ಧಾರ್ಮಿಕ ಮುಖಂಡರುಗಳು ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳು, ಹಿಂದೂ ಬೆಂಬಲಿತ ಸಮುದಾಯದ ಧರ್ಮದ ಬೆಂಬಲಿತ ವಿದ್ಯಾರ್ಥಿಗಳು ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಅನ್ನ ಧರಿಸ್ಕೊಂಡು ಶಾಲೆಗೆ ಹೋಗಬಾರದು ಅಂತೇಳಿ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಸರ್ಕಾರವೂ ಕೂಡ ಸರ್ಕಾರಕ್ಕೆ ಒತ್ತಡವನ್ನ ತಂದು ನೀವು ಹಿಜಾಬ್ ಅನ್ನ ಧರಿಸ್ಕೊಂಡು ಬರಬಾರ್ದು, ಇದು ಒಂದ್ ರೀತಿ ಶೈಕ್ಷಣಿಕ ವಲಯದಲ್ಲಿ ಅಸಮಾನತೆಗೆ ಕಾರಣ ಆಗುತ್ತೆ ಅನ್ನೋ ತರದ್ದು ವಾತಾವರಣ ಕ್ರಿಯೇಟ್ ಆಯಿತು. ವಿದ್ಯಾರ್ಥಿಗಳನ್ನ ಹೊರಗಿಡ್ಲಾಯ್ತು. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಬಹಳ ತೊಂದರೆ ಆಯಿತು. ಇದು ನ್ಯಾಯಾಲಯದ ಅಂಗಳದಲ್ಲಿ ಇದೆ ಈಗ ಈ ವಿಚಾರ. ಆಗ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಈ ಇನ್ನು ಹಿಂದೂ ಪರ ಸಂಘಟನೆಯವರು ಮತ್ತೆ ಒಂದಷ್ಟು ಹಿಂದೂ ಧಾರ್ಮಿಕ ಮುಖಂಡರು, ಹೋರಾಟಗಾರರು, ವಿದ್ಯಾರ್ಥಿಗಳು ಈ ಮುಸ್ಲಿಂ ಹೆಣ್ಣು ಮಕ್ಕಳನ್ನ, ವಿದ್ಯಾರ್ಥಿನಿಯರನ್ನ ಕೇಳಿದ ಪ್ರಶ್ನೆ ಏನು ಅಂದ್ರೆ, ನಿಮಗೆ ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ? ನಿಮಗೆ ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ? ಯಾಕೆಂದ್ರೆ ನಿಮ್ಗೆ ಹಿಜಾಬ್ಗಿಂತ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣಕ್ಕೆ ನೀವು ಆದ್ಯತೆ ಕೊಡಿ. ನೀವ್ ಯಾಕೆ ಈ ಸಂಪ್ರದಾಯಕ್ಕೆ ಕಟ್ಟು ಬೀಳ್ತೀರಿ, ಧಾರ್ಮಿಕ ವಿಚಾರಕ್ಕೆ ಕಟ್ಟು ಬೀಳ್ತೀರಿ ಅಂತ ಹೇಳಿ ಒಂದಷ್ಟು ಪ್ರಗತಿಪರರು ಮತ್ತೆ ಒಂದಷ್ಟು ಈ ಮುಸ್ಲಿಂ ಹಿಂದೂ ಧಾರ್ಮಿಕ ಮುಖಂಡರು ಪ್ರಶ್ನೆ ಕೇಳಿದ್ರು. ಈಗ ಇದೇ ಬ್ರಾಹ್ಮಣ ಸಮುದಾಯಕ್ಕೂ ಈ ಪ್ರಶ್ನೆ ಅನ್ವಯ ಆಗೋಬಹುದಲ್ವಾ ಅನ್ನೋ ಆತ್ಮಾವಲೋಕನವನ್ನ, ಸ್ವವಿಮರ್ಶೆಯನ್ನ ಸಮುದಾಯ ಮಾಡ್ಕೊಳ್ಬೇಕಾಗಿದೆಯಲ್ಲ. ನಿಮಗೆ ಜನಿವಾರ ಮುಖ್ಯವೋ ಪರೀಕ್ಷೆಗೆ ಹೋಗಿ ಪರೀಕ್ಷೆ ಬರೆಯೋದು ಇಂಪಾರ್ಟೆಂಟು, ಜನಿವಾರ ಮುಖ್ಯವೋ ಪರೀಕ್ಷೆ ಮುಖ್ಯವೋ ಅನ್ನೋ ಪ್ರಶ್ನೆ ಬರೋದು. ಇಲ್ಲಿಗೆ ತಾಕಲಾಟ ಬರೋದು. ಅಂದ್ರೆ ನನ್ನ ಜಾತಿ, ನನ್ನ ಧರ್ಮ, ಅಂದ್ರೆ ನಾನು ಅನುಸರಿಸುವ ಜಾತಿ ಅಥವಾ ನಾನು ಪಾಲಿಸುವ ಧರ್ಮ ಅಥವಾ ನಾನು ಅನುಸರಿಸುವಂತಹ ಧಾರ್ಮಿಕ ವಿಚಾರಗಳು, ಸಂಕೇತಗಳು, ಅವುಗಳಿಗೆ ಧಕ್ಕೆ ಆದಾಗ ನನಗೆಷ್ಟು ನೋವಾಗುತ್ತೋ, ನನಗೆಷ್ಟು ಆಕ್ರೋಶ ಬರುತ್ತೋ, ನನಗೆಷ್ಟು ತಲ್ಲಣ ಆಗುತ್ತೋ, ಅದೇ ರೀತಿ ಬೇರೆ ಸಮುದಾಯದ ಧಾರ್ಮಿಕ ವಿಚಾರಗಳಿಗೆ ನೋವಾದಾಗ, ತಲ್ಲಣ ಆದಾಗ, ನಿರ್ಬಂಧ ಇರಿದಾಗ ಅವ್ರಿಗೂ ಅಷ್ಟೇ ನೋವಾಗುತ್ತೆ ಅನ್ನುವಂಥ ಸಂವೇದನೆ ಬಂದ್ರೆ ನಮ್ಮಲ್ಲೊಳಗಡೆ ಒಂದು ಮಾನವೀಯತೆ ಬರುತ್ತೆ. ಆದ್ರೆ ನಮಗೆ ಸಮಸ್ಯೆ ಏನು ಅಂದ್ರೆ, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಧಾರ್ಮಿಕ ವಿಚಾರಗಳ ಸಂಕೇತಗಳು, ಪದಾರ್ಥಗಳು ಮತ್ತೆ ಇವೆಲ್ಲ ಇದಾವಲ್ಲ, ದಾರಗಳು, ಶಿವದಾರ ಮತ್ತೆ ಇವೆಲ್ಲ ಇದಾವಲ್ಲ, ಈ ವಿಚಾರಗಳಿಗೆ ಧಕ್ಕೆ ಆದಾಗ ನಮಗೆ ನೋವಾಗುತ್ತೆ. ಬೇರೆಯವರಿಗೆ, ಬೇರೆ ಸಮುದಾಯದವರು, ಬೇರೆ ಧರ್ಮದವ್ರಿಗೆ ಏನೇನು ನೋವಾದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಯಾಕ್ರಿ ಈ ಜಾಬ್ ಅಷ್ಟು ಇಂಪಾರ್ಟೆಂಟು, ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳುವಂತ ನಾವು, ನಮಗೆ ನಮ್ಮ ಶಿವದಾರ, ನಮ್ಮ ಜನಿವಾರ, ನಮ್ಮ ಜಾತಿ, ನಮ್ಮ ಧರ್ಮಕ್ಕೆ ನೋವಾದಾಗ ಏನ್ರಿ ಜನಿವಾರ ಏನ್ ಮಾಡಿತ್ರಿ ಇವ್ರಿಗೆ, ಜನಿವಾರ ನಮ್ ದಾರ ಏನ್ರಿ ಮಾಡಿತ್ತು, ನಮ್ ಜಾತಿ ಏನ್ರಿ ಮಾಡಿತ್ತು, ಇವ್ರಿಗೆ ಇವ್ರು ಟಾರ್ಗೆಟ್ ಮಾಡ್ತಾರೆ ಅಂತ ನಾವು ಹೇಳಿ, ನಮಗೆ ನಮ್ಮ ಜಾತಿಯ, ನಮ್ಮ ಧರ್ಮದ, ನಮ್ಮ ಆಚರಣೆಯ ವಿಚಾರಕ್ಕೆ ಬಿಸಿ ಬಂದಾಗ ನಾವು ರೊಚ್ಚಿಗೆ ಹೇಳ್ತೇವೆ. ಅದೇ ರೀತಿ ಅವ್ರಿಗೂ ಆಗುತ್ತೆ ಅಂತ ನಾವು ಯೋಚನೆ ಮಾಡಲ್ಲ. ಇದೇನೇ ಸಂವೇದನೆ ಅನ್ನೋದು. ಸ್ನೇಹಿತ, ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಮುಖ್ಯವಾಗಿ ಏನು ಅಂದ್ರೆ, ನನಗೆ ವೈಯಕ್ತಿಕವಾಗಿ ನಾನು ಹೇಳೋದೇ ಆದ್ರೆ, ನಮಗೆ ಮುಖ್ಯವಾಗಿ ಜಾತಿ, ಧರ್ಮ, ಧರ್ಮದ ಆಚರಣೆಗಳು, ಜಾತಿಯ ಆಚರಣೆಗಳು, ಜಾತಿ ಸೂಚಕವಾದಂತಹ ಧಾರ್ಮಿಕ ಸಂಕೇತಗಳು ಮತ್ತೆ ಪದಾರ್ಥಗಳು, ಬಟ್ಟೆಗಳು, ಇವೆಲ್ಲದಕ್ಕಿಂತ ಮುಖ್ಯ ನಮಗೆ ಯಾವುದು ಅಂದ್ರೆ ಮಾನವೀಯತೆ, ಮನುಷ್ಯತ್ವ. ಮನುಷ್ಯ ನೋಡಿ, ನಾವೆಲ್ಲರೂ ಕೂಡ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟುತ್ತೇವೆ. ಆನಂತರ ನಮಗೆ ಒಂದು ಜಾತಿಯ ಅಂಗಿ, ಧರ್ಮದ ಅಂಗಿ, ಜಾತಿ ಸೂಚಕವಾದಂತ ನಾವು ಹಾಕತೀವಲ್ಲ, ಬಳೆಗಳನ್ನ, ಕಿವಿಗಳಿಗೆ ಬಟ್ಟೆಗಳನ್ನ, ನಮ್ಗೆ ಎಲ್ಲವೂ ಕೂಡ ಒಂದೊಂದೇ ನಿಧಾನಕ್ಕೆ ಬರ್ತಾರೆ. ಆದ್ರೆ ನಾವು ಹುಟ್ಟುವಾಗ ನಮಗೆ ಗೊತ್ತೇ ಇರಲ್ಲ ನನ್ನದು ಯಾವ್ದು ಜಾತಿ, ನನ್ನದು ಯಾವ್ದು ಧರ್ಮ. ಕುವೆಂಪು ಹೇಳ್ತಾರಲ್ಲ, ನಾನು ವಿಶ್ವ ಮಾನವ ಅಂತ. ಒಂದು ಪ್ಯೂರ್ ಮೈಂಡ್ ಆಗಿ ಹುಟ್ಟುತ್ತೀವಿ. ಆದ್ರೆ ನಾವು ಬೆಳಿತಾ 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 ನಮ್ಮ ದೇಹ, ನಮ್ಮ ಮನಸ್ಸು ಜಾತಿ ಮಾಲಿನ್ಯಕ್ಕೆ, ಧರ್ಮದ ಮಾಲಿನ್ಯಕ್ಕೆ ಒಳಗಾಗ್ಬಿಡತ್ತೆ. ಈ ಜಾತಿ ಮತ್ತೆ ಧರ್ಮಗಳು ಪ್ಯೂರ್ ಆಗಿದ್ರೆ ಅವು ಯಾವುದೇ ಅಸಮಾನತೆಯನ್ನ, ಯಾವುದೇ ರೀತಿಯ ಕ್ರೌರ್ಯವನ್ನ, ವಿಷಮತೆಯನ್ನ ಒಳಗೊಳ್ಳದೇ ಇದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಇವತ್ತು ನಮಗೆ ಜಾತಿ ಅಂದ್ರೆ, ದ್ಧರ್ಮ ಅಂದ್ರೆ ನಮಗೆ ಏನಾಗ್ತಿದೆ, ಅದೊಂದು ರೀತಿ ಮಾಲಿನ್ಯ ಆಗ್ಬಿಟ್ಟಿದೆ, ಅದೊಂದು ಕ್ರೌರ್ಯ ಆಗಿದೆ, ಅದೊಂದು ವಿಷ ಆಗಿದೆ. ಯಾಕೆಂದ್ರೆ ನಮಗೆ ನಂದು ಯಾವ್ದೋ ಒಂದು ಜಾತಿ ಅಂದ್ರೆ ಅದು ಇನ್ನೊಂದು ಯಾವ್ದೋ ಜಾತಿನ ದ್ವೇಷ ಮಾಡ್ಬೇಕು ಅನ್ನೋ ತರದಲ್ಲಾಗಿದೆ. ನಂದು ಯಾವ್ದೋ ಒಂದು ಧರ್ಮ ಅಂದ್ರೆ ಇನ್ನೊಂದು ಯಾವ್ದೋ ಧರ್ಮವನ್ನ ದ್ವೇಷ ಮಾಡ್ಬೇಕು ಅನ್ನೋ ತರದಲ್ಲಾಗಿದೆ. ಹಂಗೆ ಮೂಲದಲ್ಲಿ ಹೋದ್ರೆ ಯಾವ ಜಾತಿ, ಯಾವ ಧರ್ಮ, ಯಾವ್ದನ್ನು ಕೂಡ ದ್ವೇಷ ಮಾಡ್ಬೇಕು ಅಂತ ಏನಿಲ್ಲ. ಅದೊಂದು ಪದ್ಧತಿ, ಅದೊಂದು ಬದುಕು. ಆದ್ರೆ ಇವತ್ತು ನಾವು ಹಂಗ್ ಪೊಲ್ಯೂಟ್ ಆಗ್ತಾ ಇದೀವಿ. ನಾವು ಪ್ಯೂರ್ ಆಗಿ ಹುಡ್ತೀವಿ, ಆದ್ರೆ ಪ್ಯೂರ್ ಆಗಿ ಸಾಯಲ್ಲ. ಅಂದ್ರೆ ನಮ್ಮ ಅನೇಕ ವಿಷಮತೆಗಳನ್ನ ನಾವು, ಈ ಧಾರ್ಮಿಕ ವಿಷಮತೆಗಳನ್ನ ನಮ್ಮ
ಬದುಕಿಗೆ ಅಂಟಿಸಿಕೊಳ್ಳುತ್ತೇವೆ. ನಾವು ಎಷ್ಟೇ ಮಾತಾಡಿದ್ರು ಈ ದೇಶದಲ್ಲಿ ಜಾತಿ ಅನ್ನೋದೇ ಸತ್ಯ. ಅದೊಂದು ರೀತಿ ಚರ್ಮಕ್ಕಂಟಿದ ಒಂದು ಜಾಡ್ಯ ಅಂತ. ಅದರಿಂದ ಹೊರಗಡೆ ಬರೋದಕ್ಕೆ ಬಹಳ ಕಷ್ಟ. ಈಗ ವಿದ್ಯಾರ್ಥಿಗಳಿಗೆ ನಿಮ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಅಥವಾ ನಾವು ತಿಳಿ ಹೇಳ್ಬೇಕಾಗಿರೋದು ಏನು ಅಂದ್ರೆ, ಅಂತಿಮವಾಗಿ ನಮಗೆ ಯಾವುದು ಅಂದ್ರೆ ಅಂತಿಮವಾಗಿ ನಮಗೆ ಮಾನವತೆ, ಮನುಷ್ಯತ್ವವೇ ಇಂಪಾರ್ಟೆಂಟ್. ಆನಂತರ ನಮಗೆ ಈ ಶಿಕ್ಷಣ ಅಂತ ಬಂದಾಗ ನಮಗೆ ಬಟ್ಟೆ ಆಗ್ಲಿ ಅಥವಾ ನಮ್ಮದು ಯಾವುದೇ ದಾರಗಳಾಗ್ಲಿ ಅಥವಾ ಯಾವುದೇ ಧಾರ್ಮಿಕ ವಸ್ತುಗಳೇ ಆಗ್ಲಿ ಅವು ಯಾವುದು ಇಂಪಾರ್ಟೆಂಟ್ ಆಗಬಾರ್ದು. ನಾನು ಒಳ್ಳೆ ಶಿಕ್ಷಣ ಪಡೆದ್ರೆ ಅದು ಬಹಳ, ನನ್ನ ಶಿಕ್ಷಣಕ್ಕೆ ಯಾವ ಅಡ್ಡಿ ಆಗ್ಬಾರ್ದು. ನನ್ನ ಬಟ್ಟೆಯೂ ಅಡ್ಡಿ ಆಗ್ಬಾರ್ದು, ನನ್ನ ದಾರವೂ ಅಡ್ಡಿ ಆಗ್ಬಾರ್ದು, ಅಥವಾ ನನ್ನ ಜನಿವಾರವೂ ಅಡ್ಡಿ ಆಗ್ಬಾರ್ದು, ಇನ್ಯಾವುದೇ ಧಾರ್ಮಿಕ ಪದಾರ್ಥಗಳು ವಸ್ತುಗಳು ಕೂಡ ಅಡ್ಡಿ ಆಗ್ಬಾರ್ದು. ಶಿಕ್ಷಣವ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ಬೇಕು. ಆದ್ರೆ ಇವತ್ತು ನಾವು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳಿಗೆ ಅದರದೇ ಆದ ಒಂದೊಂದು ಅಜೆಂಡಾಗಳಿರ್ತವೆ. ಆಮೇಲೆ ಕಾನೂನುಗಳನ್ನ ನೀತಿಗಳನ್ನ ನಿರೂಪಿಸುವಂತ ಅಧಿಕಾರಿಗಳು ವಿವೇಚನೆ ಮಾಡಿ ಈ ನಿಯಮಗಳನ್ನ ಜಾರಿ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬರೀ ಈ ರೀತಿಯ ದ್ವೇಷಗಳಲ್ಲೇ, ಬಡಿದಾಟಗಳಲ್ಲೇ, ವಿವಾದಗಳಲ್ಲೇ ನಾವು ಮುಳುಗ್ತಾ ಹೋಗ್ತೀವಿ. ನಿಜ ಅಲ್ವಾ? ನಾವು ಈ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀವಿ? ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ಧಾರ್ಮಿಕ ವಸ್ತುಗಳು ಎಲ್ಲವುದಕ್ಕಿಂತ ಮೀರಿದ್ದು ಯಾವುದಪ್ಪ ಅಂದ್ರೆ ಅದು ಮಾನವೀಯತೆ, ಮನುಷ್ಯತ್ವ, ಸಹಮಾನವರನ್ನ ಪ್ರೀತಿಸುವುದು, ಗೌರವಿಸುವುದು, ಸಮಾಜದಲ್ಲಿ ಸೌಹಾರ್ದಯುತವಾಗಿ ಬಾಳುವುದೇ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳೇ ಕೊಟ್ಟಿಲ್ವಲ್ಲ. ಇವತ್ತು ನಾವು ನಮ್ಮ ಮಕ್ಕಳನ್ನ, ನಮ್ಮಗಳನ್ನ ನಮ್ಮ ದೇವಾಲಯಗಳಿಗೆ, ನಮ್ಮ ಮಸೀದಿಗಳಿಗೆ, ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ, ಮಂದಿರ ಮಸೀದಿ ಗದ್ದಲಗಳಲ್ಲಿ ನಮ್ಮನ್ನು ನಾವು ಏನ್ ರೀತಿ ಬಂದಿ ಮಾಡ್ಕೊಂಡಿದ್ದೇವೆ. ಅದರ ಆಚೆಗೆ ಇನ್ನೊಂದೇನೋ ಇದೆಯಲ್ಲ, ಅದರ ಆಚೆಗೆ ಒಂದು ದೊಡ್ಡ ಬಯಲಿದೆಯಲ್ಲ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಯಿತಯ್ಯ ಅಂತ ಹೇಳ್ತಾರಲ್ಲ, ಆ ಥರದೊಂದು ದೊಡ್ಡ ಬಯಲಿದೆ. ಆ ಬಯಲಲ್ಲಿ ಯಾವ ಗೋಡೆಗಳು ಇಲ್ಲ, ಯಾವ ಧಾರ್ಮಿಕತೆಯೂ ಅಲ್ಲ, ಎಲ್ಲರೂ ಒಂದೇ, ಎಲ್ಲ ಸಮಾನರು. ಅಂತ ಬಯಲು ನಮ್ಮೊಳಗಡೆ ಇರ್ಬೇಕಲ್ವಾ? ಅದನ್ನ ಹೇಳ್ಬೇಕಲ್ವಾ? ಇಲ್ಲ ಅಂದ್ರೆ ನಾವು ಮಂದಿರ, ಮಸೀದಿ, ಜಾತಿ, ಜನಿವಾರ, ಹಿಜಾಬು, ಬಟ್ಟೆ, ತ್ರಿಶೂಲ, ಶಿಲುಬೆ ಇವುಗಳ ವಿಚಾರದಲ್ಲೇ ನಾವು ನಮ್ಮ ಇಡೀ ಬದುಕನ್ನ ಸಂಘರ್ಷದಲ್ಲಿ ಕಳಿತೇವೆ. ಸಹಬಾಳ್ವೆ ಇನ್ಯಾವಾಗ, ಸಹಮತ ಇನ್ಯಾವಾಗ, ಸಮಾನತೆ ಇನ್ಯಾವಾಗ? ಪ್ಯೂರ್ ಹೃದಯ ಆಗಿ ನಾವು ಬದುಕಬೇಕಲ್ವಾ? ಪ್ಯೂರ್ ಪರಿಶುದ್ಧವಾದ ಮನಸ್ಸು ಅಂತಾರಲ್ಲ, ಅದು ಎಲ್ಲಿದೆ? ನಮ್ಮೊಳಗಡೆನೆ ಇದೆ. ಆದ್ರೆ ಅದು ಆ ಹೃದಯವನ್ನ, ಮನಸ್ಸನ್ನ ತಿಳಿ ಮಾಡಿಕೊಳ್ಳುವಂತ ವಿಚಾರಗಳು, ಚಿಂತನೆಗಳು ನಮ್ಮಲ್ಲೇ ಬರಬೇಕು. ಅವೆಲ್ಲಿದ್ದಾವೆ? ಇದಾವೆ. ಈ ಧರ್ಮ ಭಾಷಣಗಳನ್ನ, ಧಾರ್ಮಿಕ ಭಾಷಣಗಳನ್ನ, ಆಮೇಲೆ ಕೋಮುದ್ವೇಷಗಳನ್ನ, ಎಲ್ಲಾ ಜಾತಿ, ಎಲ್ಲಾ ಧರ್ಮದಲ್ಲೂ ಇದ್ದಾರೆ. ಅವರ ಭಾಷಣಗಳನ್ನ, ಅಂತ ಪುಸ್ತಕಗಳನ್ನ ಓದಿದ್ರೆ ಸಿಗಲ್ಲ. ನಮಗೆ ಸಿಗೋದು ಯಾವಾಗ ಅಂದ್ರೆ ವಚನಗಳನ್ನ ಓದಿದಾಗ, ಒಳ್ಳೆ ಸಾಹಿತ್ಯವನ್ನು ಓದಿದಾಗ ಇದಾವೆ, ಹುಡುಕ್ಬೇಕಷ್ಟೆ. ಆಗ ಹಿಜಾಬ್ ಗಲಾಟೆನೂ ಬರಲ್ಲ, ಈ ಜನಿವಾರದ ವಿಚಾರನೂ ಬರಲ್ಲ, ಮತ್ತೆ ಈ ನಿಯಮಗಳು ಕೂಡ ದೊಡ್ಡದು ಅಂತ ಅನ್ಸಲ್ಲ. ಮತ್ತೆ ಇನ್ನೊಂದು ನನಗೆ ಈಗ ಅನ್ಸಿದ್ದೇನೆಂದ್ರೆ, ನಮಗೆ ಈಗ ನೋಡಿ, ನಮ್ಗೆ ಜನಿವಾರ ಆದಾಗ ನೋವಾಗುತ್ತೆ ಅಲ್ವಾ? ಒಬ್ಬ ಮಹಿಳೆಯನ್ನ ಒಂದು ದೇವಸ್ಥಾನಕ್ಕೆ ಬಿಟ್ಟುಕೊಳ್ಳದೆ ಇದ್ದಾಗ ನಮಗೂ ಕೂಡ ನೋವಾಗ್ಬೇಕು. ಅವಳು, ಆ ಮಹಿಳೆಗೆ ಸ್ವಾತಂತ್ರ್ಯ ಅಲ್ವಾ, ಅವಳ ಹಕ್ಕಲ್ವಾ, ಅವಳನ್ನ ಯಾಕೆ ಬಿಟ್ಕೊಳ್ತಿಲ್ಲ ಅಂದಾಗ ನಮ್ಗೆ ನೋವಾಗ್ಬೇಕು. ಅದು ನಮ್ಮ ಸಮಾನತೆ ಸಂವಿಧಾನ, ಅಥವಾ ನಮ್ಮ ಸಂವಿಧಾನ ಹೇಳುವ ಆಶಯಗಳು. ಆಮೇಲೆ ಯಾರೋ ಒಬ್ರು ಮೌಢ್ಯ ಆಚರಣೆ ಮಾಡ್ತಾ ಇರ್ತಾರೆ, ಅವಳ ಹಕ್ಕುಗಳನ್ನ ಕಿತ್ಕೊಂಡಿರ್ತಾರೆ, ಅದು ಅವಳಿಗಷ್ಟೇ ನೋವಾಗೋದಿಲ್ಲ, ನಮಗೂ ನೋವಾಗ್ಬೇಕು. ನನ್ನ ಜಾತಿ, ನನ್ನ ಧರ್ಮ, ನನ್ನ ಜಾತಿ ಸೂಚಕವಾದಂತ ಯಾವ್ದೋ ಒಂದು ಪದಾರ್ಥಕ್ಕೆ, ದಾರಕ್ಕೆ ನನಗೆ ಅವಮಾನ ಆಗಿದೆ ಅಂತ ಹೇಳಿ ನಾವ್ ಹೆಂಗ್ ಬೀದಿಗೆ ಬರ್ತೀವೋ, ಹಂಗೆ ಅವರು ಬೀದಿಗೆ ಬರೋದಕ್ಕಿಂತ ಮುಂಚೆ ನಾವೇ ತಲ್ಲಣಗೊಳ್ಬೇಕು. ಹೌದಲ್ಲ, ಪಾಪ ಅವ್ರಿಗೆ ನೋವಾಗ್ಬಿಟ್ಟಿದೆ ಅಂತ. ಆಗ ನಾವು ಮನುಷ್ಯರಾಗಿದ್ದೇವೆ ಅಂತ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಜಾತಿ ಧರ್ಮಗಳ ವಿಚಾರದಲ್ಲಿ ನಾವು ಬಂದಿಗಳಾಗಿದೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.